ಸರ್, ಕೊನೆಯದಾಗಿ ಗುರುಗಳ ಕೊನೆಯ ದಿನ ಹೆಂಗಿತ್ತು ಅಂತ, ಗುರುಗಳು ದೇಹವನ್ನ ತ್ಯಜಿಸುವಾಗ ಯಾವುದೇ ರೀತಿಯ ನೋವಾಗ್ಲಿ ಅಥವಾ ಯಾವುದೇ ರೀತಿ ಇರ್ಲಿಲ್ಲ ಅಂತ ನಾನು ಕೇಳಲ್ಪಟ್ಟೆ. ಅದು ಕೊನೆಯ ದಿನ ಹೇಗಿತ್ತು, ಅಥವಾ ಅವ್ರ ದೇಹ ಬಿಡಕ್ ಮೊದಲು ಏನಾದ್ರು ಸೂಚನೆ ಕೊಟ್ಟಿದ್ರ? ಇಲ್ಲ ನೋಡಿ, ಅದನ್ನ ಕೇಳಿದ್ರೆ 6 ತಿಂಗಳ ಮುಂಚೆ ಈ ತರ ಅವ್ರಿಗೆ ಸ್ವಲ್ಪ ನೋವಾಗ್ತಾ ಇದೆ, ಈ ತರ ಎಲ್ಲ ಇದೆ ಅಂತ ನಾನು ಅವರನ್ನ ಮಾತಾಡ್ಸ್ತಾ ಇದ್ದೆ. ಏನು 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 ಬರಲ್ಲ, ಹುಷಾರಾಗ್ತಾ ಇದ್ದಾರೆ ಚಿಕ್ಕಪ್ಪ ಅಂತ. ಅವ್ರು ಹೇಳಿದ್ರು, ಏನಪ್ಪಾ ನೋಡ್ತೀಯಲ್ಲ ಗೊತ್ತಾಗುತ್ತೆ ನಿನಗೆ ಅಂತಂತಿದ್ರು. ಎಂತದ ಏನೆಲ್ಲ ಮಾತಾಡ್ತಾರೆ ಹೀಗೆ ಅಂತ ನಾನು ಅಂದ್ರೆ, ನಿನಗೆ ಗೊತ್ತಾಗುತ್ತೆ ಸುಮ್ಮನೆ ಇರು ಅಂತನ್ಬಿಡೋರು. ಅವತ್ತಿನ ದಿನವನ್ನು ನಾನು ಇವತ್ತಿಗೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಮುಂಚೆ ನಾನು ಪ್ರತಿನಿತ್ಯ ಕಾರ್ನಲ್ಲಿ ಚಿಕ್ಕಮಗಳೂರಿಗೆ ಓಡಾಡ್ತಾ ಇದ್ದೆ ವೃತ್ತಿಗೆ. ಒಂದು ದಿವಸ ಸಾಯಂಕಾಲ 9 ಗಂಟೆ ಬಂದಿದ್ದೀನಿ, ಕಾರ್ ನಿಲ್ಸಿದ್ದೀನಿ ಶೆಡ್ ಅಲ್ಲಿ. ಎದುರುಗಡೆಯಿಂದ ಹೇಳಿ ಕಳಿಸಿದ್ರು ತಮ್ಮ ಶಿಷ್ಯರ ಹತ್ರ, ಸರಿಪಾ ಅವನನ್ನ ಅಂದ್ರು. ಹೋದೆ. ಏನಪ್ಪಾ ಏನಪ್ಪಾ, ನನ್ನ ಕೆಲಸ ಹೇಳ್ತೀನಿ ಮಾಡ್ತೀಯಾ? ಹೇಳಿ, ಯಾವತ್ತು ಮಾಡಿಲ್ಲ, ನೀವೇನು ಹೇಳಿದ್ರು ಮಾಡ್ತೀನಿ ಹಿಂದೆ. ಆ ಕಾರ್ ಕೊಟ್ಬಿಡು ಅಂದ್ರು. ಚೆನ್ನಾಗಿ ಓಡಾಡ್ತಾ ಇದ್ದತ್ತೆ ಅಂತ ಕಾರು, 1-4-5 ವರ್ಷ ಆಯ್ತು ತಗೊಂಡು. ಮತ್ತಿನ್ನೇನು ಮಾತಾಡಲಿಲ್ಲ, ಆಯ್ತು ಅಂದ್ಬಿಟ್ಟೆ. ಆ ಕ್ಷಣದಲ್ಲಿ ಶೆಡ್ಡಲ್ಲಿ ಲಾಕ್ ಮಾಡಿದವನು ಸುಮಾರು 1 ತಿಂಗಳಾಗೋ ತನಕ ಅದು ಮಾರಾಟ ಆಗ್ಲಿಲ್ಲ. ಕೇವಲ 1 ವಾರದ ಮುಂಚೆ ಅದು ವ್ಯಾಪಾರ ಎಷ್ಟಾಯ್ತು ಅಷ್ಟು ಕೊಟ್ಬಿಟ್ಟು ಬೇರೆಯ ಕಾರನ್ನ ತಗೊಂಡು ಬಂದೆ. ಆ ದಿನ ಶುಕ್ರವಾರ, ಜೂನ್ 10ನೇ ತಾರೀಕು. ಆ ದಿವಸ ಶುಕ್ರವಾರ ನಾನು ಏನೆಲ್ಲ ಬೈಕ್ ತಂದಾಗ್ಲು, ಸ್ಕೂಟರ್ ತಂದಾಗ್ಲು, ಕಾರ್ ತಂದಾಗ್ಲು ಕೀನ ತಗೊಂಡೋಗಿ ಅವ್ರ ಕೈ ಕೊಟ್ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದೆ. ಅದೇ ರೀತಿ ನಾನು ಅವತ್ತು ಬಂದಾಗ ರಾತ್ರಿ ಸುಮಾರು 10 ಗಂಟೆ ಮೇಲಾಗಿದೆ. ಮತ್ತೆ ಅಲ್ಲಿ ಮನೆಯಲ್ಲಿ ಹೋಗಿ ಪಕ್ಕದ ಮನೆ, ಇನ್ನೊಂದು ಅವ್ರ ಮನೆಯಲ್ಲಿ ಆಂಜನೇಯ ದೇವಸ್ಥಾನ ಪಕ್ಕ ಇದೆ ಅವ್ರ ಮನೆಗೆ, ಅಲ್ಲಿ ಹೋಗಿ ಅಲ್ಲೇ ಮಲ್ಕೊಳ್ತಾ ಇದ್ರು. ನಾನು ಇಷ್ಟೊತ್ತಿನಾಗಿ ಇನ್ನೇನು ತೆಗೆದುಕೊಂಡು ಕೊಡೋದು ಕೀನ ಕೊಟ್ಟು ಇಷ್ಟೊತ್ತಿನ ಬರೋದಕ್ಕೆ ಅಂತ, ಅಷ್ಟೊತ್ತಿನ ಬಾಗಿಲು ಹಾಕಿತ್ತಲ್ಲ. ಬೆಳಿಗ್ಗೆ ಇಟ್ಬಿಟ್ಟು ಅವ್ರಿಗೆ ಕೊಡ್ತೀನಿ ಅಂದ್ಕೊಂಡು ಮುಂಚೆನೇ ಇದ್ದೆ. ಅಷ್ಟೊತ್ತಿಗಾಗಲೇ ರಾತ್ರಿಯಲ್ಲೇ ಅವರ ಅಂತ್ಯ ಆಗ್ಬಿಟ್ಟಿದೆ, ಮುಕ್ತರಾಗ್ಬಿಟ್ಟಿದ್ದಾರೆ. ಆರೋಗ್ಯವಾಗಿದ್ರು, ಮಾತಾಡ್ತಾ ಇದ್ರು, ಎಲ್ಲರೊಂದಿಗೆ ನಗ್ತಾ ಮಾತಾಡ್ತಾ ಇದ್ರು. ಅದು ಇಷ್ಟವಾಗಿರ್ತಕ್ಕಂಥ ಇದ್ದು ನನಗೆ. ಅದು ರಾತ್ರಿ ಯಾರು ಹೇಳಿಲ್ಲ, ಗೊತ್ತಾಗೂ ಇಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಅಷ್ಟೊತ್ತಲ್ಲೇ ಜನ ಸೇರ್ಕೊಳ್ತಾ ಇದ್ರು. ನಾನು ಓಡ್ಬೋದು ನೋಡಿದೆ. ಆರಾಮಾಗಿ ನೆಮ್ಮದಿಯಾಗಿ ಮಲ್ಕೊಂಡಿದ್ರು. ಶಾಂತವಾದಂತಹ ಮುಖವಾದ ಇರ್ತಕ್ಕಂಥ ಇದರಲ್ಲಿ ಅದೇ ತೇಜಸ್ಸಿತ್ತು. ನಾನು ಆ ಕೀನು ಅಲ್ಲೇ ನೆಲದ ಮೇಲೆ ಇಟ್ಬಿಟ್ಟು ಅವ್ರ ಮುಂದೆ ನಮಸ್ಕಾರ ಮಾಡಿ ಮುಂದಿನ ಕಾರ್ಯಗಳಿಗೆ ಹೋಗ್ಬೇಕಾಯ್ತು. ಅಂದ್ರೆ ಅವ್ರ ಸಾವನ್ನು ಕೂಡ ಅಷ್ಟೇ ನೇರವಾಗಿ DVG ಅವರು ಒಂದ್ ಕಡೆ ಹೇಳ್ತಾರೆ, ನಗು ನಗುತ್ತಾ ಬಾಳ್ ತೆರಳ್ ಮಂಕುತಿಮ್ಮ ಅಂತಾರೆ. ಅದನ್ನ ನಾನು ಬಹಳಷ್ಟು ಜ್ಞಾಪಿಸ್ಕೊಳ್ತೀನಿ. ಇರುವ ಕೆಲಸವ ಮಾಡು, ಕೀಲಿದನತೆ ಮನವಿಟ್ಟು, ದೊರೆತುದು ಹಸಾದ ಎಂದುಣ್ಣು ಗುಣಗಿಡದೆ, ಧರಿಸು ಲೋಕದ ಭಾರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳ್ಳದೆ ಮಂಕುತಿಮ್ಮ ಅಂತ. ಮಂಕುತಿಮ್ಮನ ಕಗ್ಗದ ಮಾತುಗಳು ನಾನು ಅನೇಕ ಬಾರಿ ಹೇಳ್ತಾ ಇದ್ದೆ. ನನ್ನನ್ನು ಅವ್ರು ಕರೆದು ಹೇಳ್ತಾ ಇದ್ದೆ, ಏನೋ ಹೇಳಪ್ಪ ಒಂದಿಷ್ಟು ಯಾವ್ದಾರು ಒಂದು ಪದಿಗಳನ್ನ ಅಂತನ್ನೋರು. ಅವರು ಆ ಸಂದರ್ಭದಲ್ಲಿ ನಾನು ಕೂಡ ಹೇಳ್ತಾ ಇದ್ದೆ. ಮನೆಯಲ್ಲಿ ಭಜನೆಗಳು ನಡೀತಾ ಇತ್ತು, ಶಿಷ್ಯರುಗಳು ಬರ್ತಾ ಇದ್ರು. ಆದ್ರೆ ನನಗೆ ಈ ಮಧ್ಯದಲ್ಲಿ ಬೆಳಗಿನಿಂದ ಸಂಜೆ ತನಕ ವೃತ್ತಿ ಚಿಕ್ಕಮಗಳೂರಿನಲ್ಲಿ ಇದ್ದಿದ್ದರಿಂದ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಅವರು ಯಾವತ್ತು ಸದಾಕಾಲ ನನ್ನ ಮನಸ್ಸಿನಲ್ಲಿ ಇದ್ದಾರೆ. ಅವರಿಗಲೂ ಕೂಡ ನಮಗೆಲ್ಲ ಒಳ್ಳೆ ನಮಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೂಡ ಅವರ ನೆನಪಿನಲ್ಲಿ ಮತ್ತೆಲ್ಲ ಸದ್ಗುರುಗಳ ಬಂಧುಗಳ ಇದರಲ್ಲಿ ನಾನು ಕೂಡ ಒಂದಾಗಿರ್ತೀನಿ. ಇದಿಷ್ಟು ನನ್ನ ಕಥೆ. ನನಗೆ ಇಷ್ಟೆಲ್ಲ ವೃತ್ತಿಯನ್ನು ಹೇಳಿಕೊಟ್ಟು, ಆ ಚಿಂತನೆಗಳನ್ನ ಕೊಟ್ಟು, ಅದು ಅನೇಕ ಬಾರಿ ನನಗೆ ಹಿಡಿತನ ಮಾಡಿದೆ. ಆದ್ರೆ ನನಗೆ ಚಿಕ್ಕಪ್ಪ ಅನ್ನತಕ್ಕಂಥದ್ದು ನನಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡಿದ್ದು, ಅದನ್ನು ಮಾತ್ರ ಮರೀಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಶೃಂಗೇರಿ ಪೀಠ ಶಂಕರಾಚಾರ್ಯದ್ದು. ಆದ್ರೆ ಎಲ್ಲ ಮಠಗಳು, ಎಲ್ಲ ಪೀಠಗಳು, ಎಲ್ಲ ವೇದಿಕೆಗಳು, ಎಲ್ಲ ಚಿಂತನೆಗಳನ್ನು ಮಾಡ್ತಕ್ಕಂಥ ಶ್ರೀಧರ ಸ್ವಾಮಿಗಳಿಂದ ಹಿಡಿದು ತಮಿಳುನಾಡಿನ ಒಂದು ಇದರಲ್ಲಿ ಕೂಡ ಎಲ್ಲ ಅವಧೂತರ ಒಂದು ವೇದಿಕೆಗಳಿಗೆ ಹೋಗ್ತಾ ಇದ್ದದ್ದು, ಅಲ್ಲಿ ನಡೆಸ್ತಾ ಇದ್ದಿದ್ದು. ನಮ್ಮ ಊರಿನೊಳಗೆ
ಅವರ ಮನೆಯ ಪ್ಯಾರಲ್ ರೋಡ್, ನಮ್ಮ ಮನೆ ಹಿಂಭಾಗದ ರಸ್ತೆಯಲ್ಲಿ ಒಂದು ಆಂಜನೇಯನ ದೇವಸ್ಥಾನ ಇದೆ. ಅದು ಮಾಧ್ವರ ಮಠ ಆಗಿತ್ತು. ಈಗಲೂ ಕೂಡ ಅದು ಮಾಧ್ವರ ಮಠನೆಯ. ಅವರು ಅದು ತುಂಬಾ ಕ್ಷೀಣವಾಗಿತ್ತು. ಅವ್ರು ಅಲ್ಲಿ ಹೋಗಿ ಕೂತ್ಕೊಂಡು ಇವತ್ತಿಗೂ ಕೂಡ ಮಾಧ್ವ ಮಠವನ್ನ, ಆಂಜನೇಯ ಗುಡಿಯನ್ನ ತಕ್ಕಂತ ರೀತಿ ಶಿಷ್ಯರು ನಿರ್ಮಾಣ ಮಾಡಿಸಿ ರೀತಿಯಲ್ಲಿ ನಡ್ಕೊತಾ ಇದೆಯೋ. ಮತ್ತೆ ಧನ್ಯವಾದಗಳು ಸರ್ ಅವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಎಲ್ಲರಿಗೂ ಕೂಡ ಎಲ್ಲರೂ ಒಂದೆಂಟ, ಯಾರು ಆ ಜಾತಿ ಈ ಜಾತಿ ದನ ಕರು, ಅದಕ್ಕೆ ಅವ್ರು ಹೇಳೋರು ಪ್ರಾಣಿ ಪಕ್ಷಿಗಳನ್ನ ಚೆನ್ನಾಗಿ ನೋಡ್ಕೊಳ್ರಪ್ಪ, ಅವರು ನಮ್ಮನ್ನು ಕಾಪಾಡ್ತಕ್ಕಂಥದ್ದು. ಮನುಷ್ಯ ತಿರುಗಿ ಬಿದ್ದು ಬಿಡ್ತಾನೆ. ಯಾಕೆಂದ್ರೆ ಒಂದು ಘಟನೆ ಹೇಳ್ತೀನಿ, ನೀವು ಕೇಳಿದಾಗ. ಬಹಳಷ್ಟು ವರ್ಷಗಳಿಂದ ಅವರು ಮುಕ್ತರಾಗ್ಲಿಕ್ಕೆ ಒಂದು 4-5 ವರ್ಷದ ಮುಂಚಿನ ಮಾತು. ಅವರ ಶಿಷ್ಯೊಬ್ಬರು ರಾಮಚಂದ್ರ ಅಂತ ಅವರು ಬರೋರು. ಚಿನ್ನ ಬೆಳ್ಳಿ ವ್ಯಾಪಾರಿಗಳನ್ನು ಮಾಡ್ತಾ ಇದ್ರು. ಅವ್ರ ವ್ಯಾನ್ ಅನ್ನ ಕಾಯ್ತಾ ಇದ್ರು. ಸರಿ, ಆ ವ್ಯಾನ್ ತಗೊಂಡ್ ಬಂದ್ರೆ ಇದ್ದಕ್ಕಿದ್ದ ಹಾಗೇನೆ ಎಲ್ರಪ್ಪ ಎಲ್ಲಿ ನಡೀಲಿ ಬೇಕಾ ಅಂತ ಅವ್ರು ಹೇಳ್ದಂಗೆ ಕೇಳೋದು. ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಯಾರಿಗೆ ಬೇಕಾದಷ್ಟು ಕೊಡ ನೀರು, ಒಂದು 5-6 ಕೊಡ ನೀರು ಇಟ್ಕೊಟ್ರಪ್ಪ. ಸರಿ, ನೀರು ಇಟ್ಕೊಂಡಾಯ್ತು. ಎಲ್ಲರೂ ಹತ್ಕೊಂಡ್ರು. ಅಂಗಡಿ ಮುಂದೆ ನಿಂತ್ಕೊಂತು. ಬಾಳೆಗೊನೆ ಇತ್ತು. ಬಾಳೆಹಣ್ಣು ತಗೊಳ್ರಯ್ಯ ಅಂತ. ಅವ್ರು ಸ್ವಲ್ಪ ತಗೊಳ್ಳಿಕ್ಕೆ ಹೋದ, ಇಡೀ ಹೊಣೆ ತಗೊಳ್ರಯ್ಯ ಅಂದ್ರು. ತಗೊಂಡು ಇಟ್ಕೊಂಡು ಚಿಕ್ಕಮಗಳೂರು ಕಡೆಗೆ ತಿರುಗಿಸಿದ್ರು. ಚಿಕ್ಕಮಗಳೂರು ಕಡೆಗೆ ಕಾರ್ ಹೋಗ್ತಾ ಇದೆ. ಹಿರೇಗೌಜ ಅಂತಕ್ಕಂಥ ಒಂದು ಚಿಕ್ಕ ಹಳ್ಳಿ ಬಂತು. ಈ ಕಡೆ ತಿರುಗಿಸ್ರಯ್ಯ ಅಂತ ಬೆಟ್ಟಗಳ ಕಡೆಗೆ ವ್ಯಾನ್ ಅನ್ನು ತರ್ಕೊಂಡು ಹೋದ್ರು. ಯಾಕೆ ಈ ಕಡೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಿ ಒಂದು ದೊಡ್ಡ ಕಲ್ಲು ಬಂಡೆ, ಆ ಕಲ್ಲು ಬಂಡೆಯಲ್ಲಿ ಒಂದು ದೊಡ್ಡ ಗುಂಡಿ ಇತ್ತು. ಬಂದ್ರಯ್ಯ ಅಂದ್ಬಿಟ್ಟು ಎಲ್ಲರನ್ನು ಕರೆದು ಆ ಗುಂಡಿ ಒಳಗೆ ನೀರು ಹಾಕಿ ಅಂದರು. ಏನಿದು ಅಂತ, ಕಲ್ಲಿನ ಗುಂಡಿ ಒಳಗೆ ನೀರು ಹಾಕಿದ್ದಾಯ್ತು. ಆ ಹಣ್ಣಿಡ್ರಯ್ಯ ಈ ಕಡೆಗೆ ಅಂತ. ಎಲ್ಲ ಹಣ್ಣಿಟ್ರು. ಮನೆಗೆ ನೀವು ತಂದ್ರು. ಅದು ಏನು ಗೊತ್ತಿಲ್ಲ, 10 ನಿಮಿಷದೊಳಗೆ ಸುಮಾರು ಅದು ಎಲ್ಲಿತ್ತೋ ಹೇಗಿತ್ತೋ ಗೊತ್ತಿಲ್ಲ, ಎಲ್ಲ ಬಂದು ಆ ನೀರನ್ನು ಕುಡಿತಾ ಇದ್ವಿ. ಆ ಬಾಳೆಹಣ್ಣನ್ನು ತಿನ್ಕೊಂಡು ಕುಣಿತಾ ಇದ್ದೇವೆ. ಇದು ಪ್ರತ್ಯಕ್ಷವಾಗಿ ಕಂಡಿರ್ತಕ್ಕಂಥದ್ದು. ಈಗ ನೋಡಪ್ಪ ನನಗೆ ಸಮಾಧಾನ ಆಯ್ತು ಅಂತ ಬಂದ್ರು. ಇದು ಅಲ್ಲಿ ಹೇಗ್ ಬರ್ತಾ ಇದೆ, ಇವ್ರು ಯಾಕೆ ನೀರು ತಗೊಂಡು ಹೋಗ್ತಿದ್ದಾರೆ, ಹಣ್ಣು ಯಾಕೆ ಕೊಡಿಸ್ತಾ ಇದ್ದಾರೆ ಅಂದ್ರೆ, ಆ ಒಂದು ಒಳ ಅರಿವು ಎಷ್ಟು ತೀಕ್ಷ್ಣವಾಗಿತ್ತು ಅಂದ್ರೆ, ಆ ತ್ರಿಕಾಲ ಜ್ಞಾನ ಅಂತ ಹೇಳ್ತಾರಲ್ಲ, ಏನೋ ನಡೀತಾ ಇದೆ, ಅಲ್ಲೇನೋ ತೊಂದರೆ ಆಗ್ತಾ ಇದೆ, ಆ ಜೀವಿಗಳನ್ನು ಕಾಪಾಡಬೇಕು ಅನ್ನತಕ್ಕಂತಹ ಒಂದು ಉದ್ದೇಶ. ಇದು ಅಗೋಚರವಾಗಿರ್ತಕ್ಕಂಥ ಶಕ್ತಿಯನ್ನ ಅವರು ತಗೊಂಡಿದ್ರು ಅಂತಕ್ಕಂಥ ಈ ಮೂಲಕ. ಇವರು ಗುರುನಾಥರು ಅವಧೂತರ ಆದ್ಮೇಲೆ ಅವ್ರ ವೈವಾಹಿಕ ಇದ್ರಲ್ಲಿ ಅವ್ರ ಶ್ರೀಮತಿಯವರು ಅವ್ರ ಬಗ್ಗೆ ಏನು ಕೋಪ ಮಾಡ್ಕೊಳ್ತಿದ್ರ? ಮನೆ ವಾತಾವರಣ ಹೇಗಿರ್ತಿತ್ತು ಅವರ ಮಕ್ಕಳಿಗೆ? ಪಾಪ ಅವ್ರಿಗೆ ಎಷ್ಟೇ ಆದ್ರೂ ಅವ್ರಿಗೆ ಒಂದು ತಮ್ಮ ಮಕ್ಕಳು ತಮ್ಮನ್ನು ಇದನ್ನ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು. ನಮ್ಮ ಅಜ್ಜಿಗೂ ಕೂಡ ಅವ್ರ ಮಗ ಇವ್ರಿಗೆ ಏನಪ್ಪ ಎಲ್ಲೋ ಹೋಗೋರು ಗೊತ್ತಿಲ್ಲ, ಎಷ್ಟೊತ್ನಾಗ ಅಂತ ಗೊತ್ತಿಲ್ಲ. ಅವ್ರ ಊಟ ತಿಂಡಿ ಬಗ್ಗೆ ಯೋಚನೆ, ಕಾಳಜಿ, ಅವರ ಆರೋಗ್ಯದ ಬಗ್ಗೆ ಯೋಚನೆ, ಇದು ಸಹಜವಾಗಿರ್ತಕ್ಕಂಥದ್ದು. ಒಂದು ಕುಟುಂಬದಲ್ಲಿ ಯಜಮಾನಾಗಿರ್ತಕ್ಕಂಥವ್ರು ಅವ್ರಿಗೆ ಏನಪ್ಪಾ ಅಂತಂದ್ರೆ ಅವರು ಎಲ್ಲರೂ ಜನ ಇರ್ತಿದ್ರು, ಹೋಗ್ತಾ ಇದ್ರು, ಎಲ್ಲ ಸಿಗ್ತಾ ಇತ್ತು ಅಂತ ಬೇರೆ ವಿಷಯ. ಆದ್ರೆ ಮನೆಗೆ ಒಂದು ಸಮಯವನ್ನು ಕೊಡ್ಲಿಕ್ಕೆ, ಮನೆಯಲ್ಲಿ ಜನ ಇರ್ತಕ್ಕಂಥದ್ದು ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅಂತಕ್ಕಂಥದ್ದು, ತಮ್ಮ ಮಕ್ಕಳೊಂದಿಗೆ ಅವ್ರು ಇದ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನತಕ್ಕಂಥ ಒಂದು ಎಲ್ಲೋ ಕಡೆ ಒಳಗಡೆ ಸಣ್ಣದಾಗಿರ್ತಕ್ಕಂಥ ಒಂದು ನೋವು ಇದ್ದೇ ಇರುತ್ತೆ. ಆದ್ರೆ ಇವರ ಒಂದು ಇದಕ್ಕೆ ಯಾವತ್ತೂ ಅವರು ಅಡ್ಡಿಪಡಿಸ್ಲಿಲ್ಲ. ಅದಂತೂ ಹೌದು. ಅವರನ್ನು ಆ ರೀತಿ ಅದು ಯಾಕೆಂದ್ರೆ ಅವ್ರ ಸ್ಥಿತಿ ಹಾಗಾಗ್ಬಿಟ್ಟು ಅವರು ಅಷ್ಟೊಂದು ರೀತಿಯ ವೈರಾಗ್ಯವನ್ನ ಪಡ್ಕೊಂಡ್ಬಿಟ್ರು. ಅವರು ನಮ್ಗೆ ಊಹೆಗೂ ನಿಲುಕದಲ್ಲೇ ಇರ್ತಕ್ಕಂತ ಒಂದು ಮೆಟ್ಟಿಲು. ಯಾಕೆಂದ್ರೆ ಇಂತಹ ಒಂದು ಇದನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ತೋಟ, ಗದ್ದೆ, ಹೊಲ, ಮನೆಗಳು ಇಟ್ಕೊಂಡು ಬೇಕಾದಂತ ರೀತಿಯಲ್ಲಿ ಒಮ್ಮೆ ಬಹಳ ದೊಡ್ಡ ವ್ಯಕ್ತಿ ಇವತ್ತಿನವರು ಒಂದು 25,000 ರೂಪಾಯಿ ತಗೊಂಡು ಬಂದ್ರು ಅವತ್ತಿನ ಕಾಲಕ್ಕೆ. ತಗೊಳ್ಬೇಕು ಅಂದ್ರೆ ಅವತ್ತು ಮಂಗಳವಾರ ತಗೊಳ್ಬೇಕು, ನೀವು ಖಂಡಿತ ತಗೊಳ್ಬೇಕು ಗುರುಗಳೇ ಅಂತ ಅಡ್ಡಬಿದ್ರು. ನಾನು ಅಲ್ಲೇ ಇದ್ದೆ. ಇಲ್ವೇ ನನ್ಗೆ ಅದೆಲ್ಲ ಬೇಡ ಅಂದ್ರು. ಇಲ್ಲ, ನಾನು ನಿಮಗೆ ಕೊಟ್ಟೆ ಹೋಗ್ಬೇಕು ಅಂತ ತಂದಿದ್ದೀನಿ ಅಂದ್ರು.
ಹಾಗಾ ಸರಿ ಕೊಡಪ್ಪ ಅಂತಂದ್ರು, ಅದ್ ಇಸ್ಕೊಂಡ್ರು, ಮುಟ್ಬಿಟ್ಟು ಬನ್ನಿ ಅಂತಂದ್ರು. ಇಲ್ಲಿಗೆ ಅಂತ ಗೊತ್ತಿಲ್ಲ, ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ದುಡ್ಡು ಅಂದ್ರು. ಅವತ್ತು ಸಂತೆ, ಅವತ್ತು ನಮ್ಮೂರಿನಲ್ಲಿ ಸಂತೆ ಹತ್ತಕ್ಕೆ ಹೋಗ್ಬಿಟ್ಟು ರಸ್ತೆ ಮೇಲೆ ಯಾರ್ಯಾರು ಕಾಣ್ತಾ ಇದಾರೆ ಎಲ್ಲರೂ ಕೊಡಿ 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 ಕೊಡಿ, ನನಗೆ ಕೊಟ್ಟಾಗೋಯ್ತು ನೀವು ಇವಾಗ, ನಾನು ಕೊಡ್ತಾ ಇರೋದು ಕೊಡಿ ಅಂದ್ಬಿಟ್ಟು 10 ನಿಮಿಷದಲ್ಲಿ 25,000 ರೂಪಾಯಿ ಖಾಲಿ ಮಾಡ್ಕೊಂಡು ಬಂದ್ರು. ಅಂದ್ರೆ ಏನ್ ತೋರಿಸುತ್ತಪ್ಪ ಅಂತಂದ್ರೆ, ಬೇರೆಯವರಿಂದ ಏನನ್ನೂ ಅಪೇಕ್ಷೆ ಪಡದಲ್ಲಿ ಇರ್ತಕ್ಕಂತಹ ನಿರ್ವ್ಯಾಜ ಪ್ರೇಮ ಗುಣಗಳನ್ನು, ಆದ್ರೆ ಅವರಿಗೆ ನನಗೆ ಬಂದ್ ಕೊಡ್ಬೇಕು ಅಂತ ನಾವು ಕೊಟ್ಟಾಯ್ತಲ್ಲ, ಈಗ ಹಂಚಿ ಹಣ್ಣುಗಳನ್ನ ತಂದ್ರೆ ಏನ್ ಮಾಡ್ತಾರೆ, ಇನ್ನು ಇವತ್ತಿನ ಕಾಲದಲ್ಲಿ ಅಂತದಕ್ಕೆ ಆಸೆ ಪಡ್ತಾರೆ. ಸಾರೋದು ಇದೊಂದು ಉದಾಹರಣೆ ನಿಮ್ಗೆ ಹೇಳಿದೆ ಅಷ್ಟೇ. ಹಾಗೆ ಮನೆಯಲ್ಲಿ ಕೂಡ ಮಾಡ್ತಾ ಇದ್ರು. ಆದ್ರೆ ಇವರ ಒಂದು ಕಾರ್ಯಗಳಿಗೆ ಮಾತ್ರ ಯಾರು ಏನು ಮಾತಾಡ್ತಾ ಇದ್ದ, ಯಾಕೆಂದ್ರೆ ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ತಾ ಇದ್ರು. ಅವರು ಹೌದು ನೀವು ಹೇಳಿದ್ ಸರಿ, ನಾನು ಇಂಥ ಮಾಡಿದೆ, ಇಂಥ ತಪ್ಪು ಮಾಡಿದೆ ಅಂತ ಹೇಳಿ. ಹಾಗಾಗಿ ಒಂದು ರೀತಿಯ ಸಮಾಜವನ್ನ ಯಾವುದೇ ಜಾತಿ ಭೇದಗಳಿಲ್ಲದಲೇ ತಿದ್ದಿದಂತಹ ಒಬ್ಬ ವ್ಯಕ್ತಿ ನನ್ನ ಚಿಕ್ಕಪ್ಪ ಅಂತ ನನಗೆ ಹೆಮ್ಮೆ ಅನಿಸುತ್ತೆ. ಗುರುಗಳಿಗೆ ಅವ್ರಿಗೆ ಚಂದ್ರಶೇಖರ್